ನಮಸ್ಕಾರ. ಭಾರತದಲ್ಲಿ ಇಂಗ್ಲಿಷ್ ಕಲಿಯೋ ಪ್ರತಿಯೊಬ್ಬರ ಮನಸ್ಸಲ್ಲೂ ಒಂದು ಕಾಮನ್ ಪ್ರಶ್ನೆ ಇದ್ದೇ ಇರುತ್ತೆ. ಅದೇನಂತಂದ್ರೆ, ಇಂಗ್ಲಿಷ್ ಮಾತಾಡೋಕೆ ನನಗೆ ನಿಜವಾಗ್ಲೂ ಎಷ್ಟು ಗ್ರಾಮರ್ ಬೇಕು ಅಂತ, ಅಲ್ವಾ? ಈ ಪ್ರಶ್ನೆ ನಮ್ಮನ್ನ ತುಂಬಾ ಕನ್ಫ್ಯೂಸ್ ಮಾಡುತ್ತೆ. ಬನ್ನಿ, ಇವತ್ತು ಈ ಗೊಂದಲಕ್ಕೆ ಒಂದು ಸಿಂಪಲ್ ಮತ್ತು ಕ್ಲಿಯರ್ ಉತ್ತರ ಹುಡುಕೋಣ. ಹೌದು, ಇದೇ ಆ ದೊಡ್ಡ ಪ್ರಶ್ನೆ. ಒಂದು ಭಾಷೆಯನ್ನ ಫ್ಲೂಯೆಂಟ್ ಆಗಿ ಮಾತಾಡೋಕೆ ಅದರ ಇಡೀ ಗ್ರಾಮರ್ ಪುಸ್ತಕವನ್ನೇ ಓದಿ ಮುಗಿಸ್ಬೇಕಾ, ಅಥವಾ ಬೇರೆ ಏನಾದರೂ ಸುಲಭ ದಾರಿ ಇದೆಯಾ? ದಿನಕ್ಕೆ ಉತ್ತರ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು. ಯಾಕಂದ್ರೆ ನೀವು ಅನ್ಕೊಂಡಷ್ಟು ಗ್ರಾಮರ್ ರೂಲ್ಸ್ ಖಂಡಿತ ಬೇಕಿಲ್ಲ. ಹೌದು, ಇಂಗ್ಲಿಷ್ ಮಾತಾಡೋದು ನೀವು ಅನ್ಕೊಂಡಿದ್ದಕ್ಕಿಂತ ತುಂಬಾ ಸುಲಭ. ನೋಡಿ, ನಮ್ಮಲ್ಲಿ ಚಾಲಾ ಮಂದಿಗೆ ಮನೆಯಲ್ಲೋ ಅಥವಾ ಫ್ರೆಂಡ್ಸ್ ಜೊತೆನೋ ಇಂಗ್ಲಿಷ್ ಮಾತಾಡೋ ವಾತಾವರಣನೇ ಇರಲ್ಲ. ಹಾಗಾಗಿ ನಮ್ಗಿರೋ ಒಂದೇ ಒಂದು ಟೂಲ್ ಅಂದ್ರೆ ಅದು ಗ್ರಾಮರ್. ಆದ್ರೆ ಆ ಇಡೀ ಗ್ರಾಮರ್ ಪುಸ್ತಕವನ್ನ ಕಲಿಬೇಕು ಅನ್ನೋ ಯೋಚನೆಯೇ ನಮ್ಮಲ್ಲಿ ಭಯ ಹುಟ್ಟಿಸ್ಬಿಡುತ್ತೆ. ಸರಿ, ಹಾಗಾದ್ರೆ ರಿಯಲ್ ಕ್ವೆಶ್ಚನ್ಗೆ ಬರೋಣ. ಎಷ್ಟು ಗ್ರಾಮರ್ ಬೇಕು? ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಮಾತಾಡೋರು ತಮ್ಮ ದಿನನಿತ್ಯದ ಸಂಭಾಷಣೆಯಲ್ಲಿ ಗ್ರಾಮರನ್ನ ಹೇಗೆ ಬಳಸ್ತಾರೆ ಅಂತ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಸರಿ, ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಕೆಲವು ರಿಯಲ್ ಲೈಫ್ ಉದಾಹರಣೆಗಳನ್ನೇ ನೋಡೋಣ. ಈ ಸ್ಲೈಡ್ನಲ್ಲಿ ನಟ ಸುಶಾಂತ್ ಸಿಂಗ್ ರಜಪೂತ್ ತಮ್ಮ ಕೆರಿಯರ್ ಆರಂಭದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವರ ಮಾತುಗಳನ್ನ ಒಮ್ಮೆ ಸರಿಯಾಗಿ ಗಮನಿಸಿ. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ, ಅವರು ಹ್ಯಾಡ್ ಟು ಅನ್ನೋ ಒಂದೇ ಒಂದು ಮೋಡಲ್ ವರ್ಬ್ ಅನ್ನ ಪದೇ ಪದೇ ಬಳಸಿದ್ದಾರೆ. ಇಲ್ಲಿ ಬಳಸಿದ ಗ್ರಾಮರ್ ತುಂಬಾ ಸಿಂಪಲ್ ಆಗಿದೆ. ಕಾಂಪ್ಲೆಕ್ಸ್ ರೂಲ್ಸ್ಗಿಂತ ಹೆಚ್ಚಾಗಿ ಒಂದೇ ಒಂದು ಸಿಂಪಲ್ ಸ್ಟ್ರಕ್ಚರ್ ಅನ್ನ ರಿಪೀಟ್ ಮಾಡಿದ್ದಾರೆ. ಬನ್ನಿ, ಈಗ ಇನ್ನೊಂದು ಸೆಲೆಬ್ರಿಟಿ ಎಕ್ಸಾಂಪಲ್ ನೋಡೋಣ. ಕರೀನಾ ಕಪೂರ್ ಖಾನ್ ಅವರು ತಮ್ಮ ಅನುಭವವನ್ನ ಹಂಚಿಕೊಳ್ತಾ ಇದ್ದಾರೆ. ಅವರ ಮಾತುಗಳನ್ನು ಕೂಡ ಒಮ್ಮೆ ಗಮನಿಸಿ. ಅವರ ಮಾತಲ್ಲೂ ಅಷ್ಟೇ ತುಂಬಾ ಸಿಂಪಲ್ ಆದ ಪಾಸ್ಟ್ ಟೆನ್ಸ್ ಅಂದ್ರೆ ಭೂತಕಾಲವನ್ನ ಬಳಸಿದ್ದಾರೆ. ಹ್ಯಾಡ್, ವಾಸ್ನಂತಹ ಪದಗಳು ಮತ್ತು ತುಂಬಾನೇ ಸರಳವಾದ ವಾಕ್ಯ ರಚನೆಗಳು. ಇದು ನಮಗೇನು ಹೇಳುತ್ತೆ ಅಂದ್ರೆ, ನಮ್ಮ ಕಥೆಗಳನ್ನ ಹೇಳೋಕೆ ನಮಗೆ ಬೇಕಿರೋದು ಬೇಸಿಕ್ ಗ್ರಾಮರ್ ಮೇಲೆ ಒಂದು ಒಳ್ಳೆ ಹಿಡಿತ ಅಷ್ಟೇ. ಸೊ ಇದರಿಂದ ನಮಗೆ ಏನು ಗೊತ್ತಾಗತ್ತೆ ಅಂದ್ರೆ, ಫ್ಲೂಯೆಂಟಾಗಿ ಮಾತಾಡೋದು ಅಂದ್ರೆ ಗ್ರಾಮರ್ ಪುಸ್ತಕದಲ್ಲಿರೋ ಪ್ರತಿಯೊಂದು ರೂಲನ್ನ ತಿಳ್ಕೊಂಡಿರೋದಲ್ಲ. ಬದಲಿಗೆ ಯಾವುದು ತುಂಬಾನೇ ಮುಖ್ಯವೋ ಆ ಕೆಲವು ರೂಲ್ಸ್ಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬಳಸೋದು. ಸರಿ, ಹಾಗಾದ್ರೆ ಆ ಮೋಸ್ಟ್ ಇಂಪಾರ್ಟೆಂಟ್ ರೂಲ್ಸ್ ಯಾವುದು? ಇಂಗ್ಲಿಷ್ ಮಾತಾಡೋಕ್ಕೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕೋಕೆ ಬೇಕಾಗಿರೋದು ಕೇವಲ ಮೂರೇ ವಿಷಯಗಳು. ಯಾವುದು ಅಂತ ನೋಡೋಣ ಬನ್ನಿ. ಇಂಗ್ಲಿಷ್ ಮಾತಾಡೋಕೆ ಈ 3 ವಿಷಯಗಳು ಒಂದು ರೀತಿ ಪಿಲ್ಲರ್ಸ್ ಇದ್ದಾಗೆ. ಮೊದಲನೇದಾಗಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಟೆನ್ಸಸ್ ಅಂದ್ರೆ ಪಾಸ್ಟ್, ಪ್ರೆಸೆಂಟ್ ಮತ್ತು ಫ್ಯೂಚರ್ ಟೆನ್ಸ್ ಮೇಲೆ ಹಿಡಿತ ಸಾಧಿಸೋದು. ಎರಡನೇದು ಕ್ಯಾನ್, ಕುಡ್, ಶುಡ್ನಂತಹ ಮಾಡೆಲ್ ವರ್ಬ್ಸ್ ಕಲಿಯೋದು. ಆ್ಯಂಡ್ ಫೈನಲಿ ಮೂರನೇದು ಹ್ಯಾವ್, ಹ್ಯಾಸ್ ಮತ್ತೆ ಹ್ಯಾಡ್ನ ಸರಿಯಾದ ಬಳಕೆಯನ್ನ ಅರ್ಥ ಮಾಡ್ಕೊಳ್ಳೋದು. ಈ ಕ್ರಮದಲ್ಲೇ ಕಲಿತರೆ ರಿಸಲ್ಟ್ಸ್ ಕೂಡ ಚೆನ್ನಾಗಿರುತ್ತೆ. ಈ ನಂಬರ್ ನೋಡಿ, 50%. ಏನಿದು 50%? ಇದು ಬಹಳ ಮುಖ್ಯ. ಯಾಕಂದ್ರೆ ಟೆನ್ಸಸ್ ಅಂದ್ರೆ ಪಾಸ್ಟ್, ಪ್ರೆಸೆಂಟ್ ಮತ್ತು ಫ್ಯೂಚರ್ ಟೆನ್ಸನ್ನ ನೀವು ಸರಿಯಾಗಿ ಬಳಸೋಕ್ ಕಲ್ತ್ಬಿಟ್ರೆ ಇಂಗ್ಲಿಷ್ ಮಾತಾಡೋ ಅರ್ಧ ಕೆಲಸ ಮುಗಿದ ಹಾಗೇನೆ. ಹೌದು, ನಿಮ್ಮ ದಿನನಿತ್ಯದ ಮಾತುಕತೆಯ 50% ಭಾಗ ಕೇವಲ ಇದ್ರ ಮೇಲೇನೆ ನಿಂತಿರುತ್ತೆ. ಈಗ ಬಂತು ನೋಡಿ ಒಂದು ಸೂಪರ್ ಇಂಪಾರ್ಟೆಂಟ್ ಟಿಪ್. ಕೆಲವೊಂದು ವಿಷಯಗಳನ್ನ ಸದ್ಯಕ್ಕೆ ಕಲಿಯೋದೇ ಬೇಡ ಅಂತ ಡಿಸೈಡ್ ಮಾಡೋದು ನಿಮ್ಮ ಸ್ಟ್ರೆಸ್ ಅನ್ನ ಕಡಿಮೆ ಮಾಡುತ್ತೆ. ಇದರಿಂದ ನಿಮ್ಮ ಎನರ್ಜಿಯನ್ನ ಸರಿಯಾದ ಕಡೆಗೆ ಫೋಕಸ್ ಮಾಡ್ಬೋದು. ಈ ಸ್ಲೈಡ್ ನೋಡಿ, ಎಲ್ಲಾನು ಕ್ರಿಸ್ಟಲ್ ಕ್ಲಿಯರ್ ಆಗುತ್ತೆ. ಲೆಫ್ಟ್ ಸೈಡ್ನಲ್ಲಿರೋ ಟೆನ್ಸಸ್, ಮಾಡೆಲ್ ವರ್ಬ್ಸ್ ಮತ್ತೆ ಹ್ಯಾವ್ ಫಾರ್ಮ್ಸ್ನ ಈಗ ಕಲೀರಿ. ರೈಟ್ ಸೈಡ್ನಲ್ಲಿರೋ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್, ಕಂಡೀಷನಲ್ಸ್ ಮತ್ತು ಆಕ್ಟಿವ್ ಪ್ಯಾಸಿವ್ ವಾಯ್ಸ್ನಂಥ ಅಡ್ವಾನ್ಸ್ ಟಾಪಿಕ್ಸ್ಗಳನ್ನ ಆಮೇಲೆ ನೋಡ್ಕೊಂಡ್ರಾಯ್ತು. ಆರಂಭದಲ್ಲೇ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಫ್ರ್ಯಾಂಕ್ ಆಗಿ ಹೇಳಬೇಕಂದ್ರೆ, ದಿನನಿತ್ಯ ಮಾತಾಡೋಕೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಬೇಕೇ ಇಲ್ಲ. ಇದು ಹೆಚ್ಚಾಗಿ ಎಕ್ಸಾಮ್ಗಳಲ್ಲಿ ಬರೆಯೋಕೆ ಬೇಕಾಗುತ್ತೆ ಅಷ್ಟೇ. ನೀವೇ ನೋಡಿ, ಸೆಲೆಬ್ರಿಟಿಗಳು ಕೂಡ ಕನ್ವರ್ಸೇಷನ್ನಲ್ಲಿ ಇದನ್ನ ಜಾಸ್ತಿ ಬಳಸಲ್ಲ. ಸರಿ, ಹಾಗಾದ್ರೆ ಇಲ್ಲಿವರೆಗೆ ಕಲ್ತಿದ್ದನ್ನೆಲ್ಲ ಒಟ್ಟು ಸೇರಿಸಿ ಮಾತಾಡಕ್ಕೆ ಹೇಗೆ ಶುರು ಮಾಡೋದು ಅಂತ ಒಂದು ಸಿಂಪಲ್ ಪ್ಲಾನ್ ನೋಡೋಣ ಬನ್ನಿ. ಸೊ ಹಿಯರ್ಸ್ ಯುವರ್ ಆಕ್ಷನ್ ಪ್ಲಾನ್. ಮೊದಲಿಗೆ ಟೆನ್ಸಸ್ ಅನ್ನ ಕಾನ್ಫಿಡೆನ್ಸ್ನಿಂದ ಬಳಸಿ. ನಂತರ ನಿಮ್ಮ ಮಾತುಗಳಿಗೆ ಕ್ಯಾನ್, ಕುಡ್, ಶುಡ್ ನಂತಹ ಮಾಡೆಲ್ ವರ್ಬ್ಸ್ ಅನ್ನ ಸೇರಿಸಿ. ಇದರ ಜೊತೆಗೆ ಹ್ಯಾವ್ ಫಾರ್ಮ್ಸ್ ಅನ್ನ ಸರಿಯಾಗಿ ಬಳಸಿ. ನೆನಪಿಡಿ, ಒಂದೇ ಸಾರಿ ಎಲ್ಲವನ್ನೂ ಕಲಿಯೋಕೆ ಹೋಗಬೇಡಿ. ಒಂದೊಂದೇ ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ತಪ್ಪುಗಳ ಬಗ್ಗೆ ಚಿಂತೆ ಮಾಡದೆ ಮೊದಲನೇ ದಿನದಿಂದಲೇ ಮಾತಾಡೋಕೆ ಶುರು ಮಾಡಿ. ಕೊನೆಗೆ ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ. ನಮ್ಮ ಗುರಿ ಬರೀ ಗ್ರಾಮರ್ ರೂಲ್ಸ್ ಅನ್ನ ಬೈಹಾರ್ಟ್ ಮಾಡೋದಲ್ಲ, ಬದಲಿಗೆ ಅದನ್ನ ರಿಯಲ್ ಲೈಫ್ನಲ್ಲಿ ಮಾತಾಡುವಾಗ ಅಪ್ಲೈ ಮಾಡೋದು. ಹಾಗಾದ್ರೆ ಇಷ್ಟೆಲ್ಲ ಕೇಳಿದ್ಮೇಲೆ ನಿಮ್ಮ ಇಂಗ್ಲಿಷ್ ಲರ್ನಿಂಗ್ ಜರ್ನಿಯಲ್ಲಿ ನಿಮ್ಮ ಮೊದಲ ಹೆಜ್ಜೆ ಏನಾಗಿರುತ್ತೆ? ಟೆನ್ಸಸ್ ಪ್ರಾಕ್ಟೀಸ್ ಮಾಡ್ತೀರಾ?
ಅಥವಾ ಕ್ಯಾನ್ ಶುಡ್ ಬಳಸಿ ಒಂದೆರಡು ಸೆಂಟೆನ್ಸ್ಗಳನ್ನ ಮಾಡ್ತೀರಾ? ಯೋಚನೆ ಮಾಡಿ. ಆ್ಯಂಡ್ ಟುಡೇ ಈಸ್ ದ ಡೇ. ಇವತ್ತೇ ಆ ಮೊದಲ ಹೆಜ್ಜೆ ಇಡಿ.